ಕ್ಯಾನ್ಸಲ್ ಮಾಡಿಕೊಡ್ತಾರಲ್ಲ ಸರ್. ಮೇಡಮ್ ಪರ್ಸ್ನಲ್ ರೀಸನ್ ಫಸ್ಟೇನೆ ಥಿಂಕ್ ಮಾಡಿ ಗಾಡಿ ಬುಕ್ ಮಾಡ್ಬೇಕು ತಾನೆ ಅವರು, ಅಲ್ವಾ? ಈಗ ಬುಕ್ ಮಾಡಿದ್ರು ತಾನೇ ಹೋಗ್ಲಿ. ಅಲ್ಲಿಂದ 2.5 ಕಿಲೋಮೀಟರ್ ಖಾಲಿ ಬಂದಿದ್ದೀನಿ, 2.5 ಕಿಲೋಮೀಟ್ರಿಗೆ 30 ರೂಪಾಯಿನಾ ನಮ್ಮ ಗಾಡಿಗೆ ಅಷ್ಟೇನಾ ಬೆಲೆ? ಸರ್ ಅದು ಬಂದ್ಬಿಟ್ಟು ಕ್ಯಾನ್ಸಲೇಷನ್ ಫೀಸ್ ಬಂದ್ಬಿಟ್ಟು ಅದು ಆಟೋಮೆಟಿಕ್ ಆಗಿ ಬರೋದು, ಓಕೆನಾ? ನಾವು ಸೆಂಡ್ ಮಾಡೋಲ್ಲ ನಿಮಗೆ. ಅಲ್ಲ ಮೇಡಮ್, 30 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಅವನಿಗೆ ಇಷ್ಟವಾದ್ರೆ ಮನೇಲಿ ಮನಿಕೊಂಡು, ಈಗ ಅವ್ರ ಮನೆ ಹತ್ರನೇ ಮಾತಾಡ್ತಾ ಇರೋದು, ಆಯ್ತಾ? ಏನಕ್ಕೆ ನಮ್ಮ ಹತ್ರ ಡ್ರೈವರ್ಗಳು ರೊಚ್ಚಿಗೆ ಹೇಳ್ತಾರೆ ಅಂದರೆ ಇದಕ್ಕೇನೆ ರೊಚ್ಚಿಗೆ ಹೇಳೋದು. 2.5 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ, 2.5 ಕಿಲೋಮೀಟ್ರ್ ಖಾಲಿ ಬಂದಮೇಲೆ ಅವ್ನಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಕೊಂಬಿಟ್ರೆ ನಮ್ಗೆ ಹೆಂಗೆ ಹಾಕ್ಬೇಡ. ಅಪಾರ್ಟ್ಮೆಂಟ್ ಒಳಗಡೆ ಬಂದಿರೋದು ನಾನು, ಅಪಾರ್ಟ್ಮೆಂಟಲ್ಲಿ ಬಿಡ್ತಾ ಇಲ್ಲ. ಅದನ್ನ ಅಪಾರ್ಟ್ಮೆಂಟ್ ಗೇಟ್ ಹತ್ರ ನಿಂತ್ಕೊಂಡು 2 ಸಲ ಕಾಲ್ ಮಾಡಿದ್ದೀನಿ. ಅವ್ನು ರಿಸೀವ್ ಮಾಡ್ಬಿಟ್ಟು ಬೊಗಳ್ಬೇಕು ತಾನೇ ಅವನು, ಗಾಡಿ ಬುಕ್ ಮಾಡಿರೋನು ಬೇಕು ಬೇಡ ಅಂತ. ಸೆಕ್ಯೂರಿಟಿ ಹತ್ರ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಒಳಗೆ ಬಿಡ್ಸ್ಕೊಂಡಿದ್ದೀನಿ, ಗೊತ್ತಾ? ನಾನು ನೀವು ಕಂಪ್ನಿಲಿ ನೀವೆಲ್ಲ ವರ್ಕ್ ಮಾಡ್ತಾ ಇರ್ತೀರಾ, ಹೋಗಿ ನಮ್ಮಂಥವ್ರ ಬಗ್ಗೆ ಸ್ವಲ್ಪ ರೆಸ್ಪಾನ್ಸ್ ಮಾಡ್ಬೇಕಲ್ವಾ? ಈಗ ಕಸ್ಟಮರ್ಗಳು ಅಂದರೆ ಕಸ್ಟಮರ್ಗಳೇನು ಸುಮ್ಮನೆ ಕೊಡೋದಲ್ಲ ಮೇಡಮ್ ದುಡ್ಡು ಅವರು. ನಾವು ಅವ್ರಿಗೆ ನಾವು ಕರ್ಕೊಂಡು ಹೋಗಿ ಅವ್ರಿಗೆ ಬೇಕಾದ ಜಾಕೆ ಬಿಡ್ತೀವಲ್ಲ ಮೇಡಮ್ ನಾವು, ಅದಕ್ಕೆ ತಾನೇ ದುಡ್ಡು ಕೊಡೋದು ಅವರು. ನೀವು ಕಸ್ಟಮರ್ಗೆ ಜಾಸ್ತಿ ಇದು ಮಾಡೋಂಗಿದ್ರೆ ನಮಗೇನು ಬೆಲೆ ಇಲ್ವ ಹಂಗಾದ್ರೆ? ಹಾಂ, ನೀವು ಏನು ಮಾಡ್ಬೇಕಂದ್ರೆ ಇಂಥ ಕ್ಯಾನ್ಸಲ್ ಮಾಡೋರ್ಗೇನೆ ಅರ್ಧ ಅಮೌಂಟ್ ಹಾಕ್ಬೇಕು, ಅವಾಗ ಕ್ಯಾನ್ಸಲ್ ಮಾಡೋದು. ಅವ್ರು ಬೇಕು ಅಂದರೆ ಬುಕ್ ಮಾಡ್ತಾರೆ, ಬೇಡ ಅಂದರೆ ಸುಮ್ಮನೆ ಇರ್ತಾರೆ, ಅಲ್ವಾ? ಹೌದು ಹಾಂ, ಹೇಳಿ, ನೀವೇ ಮಾತಾಡಿ. ಈಗ ನಾನು ಮಾತಾಡ್ತಿರೋದು ತಪ್ಪಿದೆಯಾ ನಿಮಗೆ? ಸರ್ ರಿಕ್ವೆಸ್ಟ್ ತಗೊಳ್ತೀನಿ, ಈ ಥರ ರಿಕ್ವೆಸ್ಟ್ ಮಾಡಿದ್ದಾರೆ ಕ್ಯಾಪ್ಟನ್, ಫೀಡ್ಬ್ಯಾಕ್ ತಗೊಳ್ತೀನಿ ಸರ್. ಹಾಂ, ಫ್ಯೂಚರ್ ಡೇಸಲ್ಲಿ ಅಪ್ಡೇಟ್ ತಿಳಿಸ್ಕೊಡ್ತೀವಿ, ಓಕೆನಾ? ಬೇಜಾರಾಗುತ್ತೆ ಮೇಡಮ್ ನಮಗೆ. 2.5 ಕಿಲೋಮೀಟ್ರ್ ಖಾಲಿ ಬಂದಿದ್ದೀವಿ ನಾವು. ನಾವೆಲ್ಲೋ ಒಂದು ಕಡೆ ಮರದ ಕೆಳಗಡೆ ಗಾಡಿ ಹಾಕಿ ಮನಗಿರ್ತೀವಿ. ಇವ್ರು ಬುಕ್ ಮಾಡಿಲ್ಲ ಅಂದ್ರೆ ನಾವು ಯಾಕೆ ಬರ್ತೀವಿ ಹೇಳಿ? ನಾವು ನಿಮ್ಮ ಕಂಪ್ನಿಲಿ ಏನು ವರ್ಕ್ ಮಾಡ್ತಾ ಇದ್ದೀವಿ? ನಿಮ್ಮ ಕಂಪ್ನಿನೂ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕಲ್ವಾ? ಹೌದು ಇವ್ರು ಈ ಥರ ಮಾಡಿದ್ರೆ ನಮ್ಗೆ ವರ್ಕ್ ಮಾಡೋಕ್ಕೆ ತಾನೇ ನಮ್ಗೆ ಇದು ಬರುತ್ತಾ? ಊಬರಲ್ಲಿ ಈ ಥರ ಊಬರಲ್ಲಿ ಕ್ಯಾನ್ಸಲ್ ಅಮೌಂಟ್ ಜಾಸ್ತಿ ಕೊಡಲ್ಲ ಅವನು. ನಿಮ್ಮಲ್ಲಿ ಬರೀ 30 ರೂಪಾಯಿ 2.5 ಕಿಲೋಮೀಟ್ರಿಗೆ 30 ರೂಪಾಯಿ ಚಾರ್ಜಸ್ ಕೊಟ್ಟರೆ ನಮಗೆ ಅಲ್ಲ, 30 ರೂಪಾಯಿ ಮೇನ್ ಅಲ್ಲ ನಮಗೆ, 30 ರೂಪಾಯಿ ಅಲ್ಲ. ಅವ್ನು ನೋಡಿ ಮನೆ ಹತ್ರ ಹೋಗಿ ಫೋನ್ ಮಾಡಿ 2-3 ಸಲ ಫೋನ್ ಮಾಡಿದ್ದೀನಿ, ಅವ್ರು ಕೇರೇ ಮಾಡಲ್ಲ. ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ನಮ್ಗೇನು ವ್ಯಾಲ್ಯೂ ಸಿಗುತ್ತೆ ಮೇಡಮ್ ಹಾಗಾದ್ರೆ? ನಾವು 8 ಲಕ್ಷ 9 ಲಕ್ಷ ಕೊಟ್ಟು ಕಾರ್ ತಗೊಂಡು ರೋಡ್ ಬಂದ್ಬಿಟ್ಟು ಪ್ರತಿಯೊಂದು ನೋಡ್ಕೊಂಡಲ್ಲ ಮೇಡಮ್ ಗಾಡಿ ಓಡಿಸೋದು ನಾವು. ಹೌದು ಹಾಂ, ನೆಕ್ಸ್ಟ್ ಟೈಮು ಅಂಥವ್ರಿಗೆಲ್ಲ ಗಾಡಿನೇ ಕೊಡಬೇಡಿ. ಅಂತ ಗೊತ್ತಿರುತ್ತಲ್ಲ ಅಂಥ ಐಡಿಗಳಿಗೆ ಗಾಡಿನೇ ಕೊಡಬೇಡಿ ಅವ್ರಿಗೆ. ಕಾಯ್ಲಿ, ಗೊತ್ತಾಗುತ್ತೆ ಗಾಡಿ ಬೆಲೆ ಏನು ಅಂತ ಅವ್ರಿಗೆಲ್ಲ. ಖಂಡಿತ ಸರ್. ಹಂಗೆ ಮಾಡೋಕ್ಕಾಗಲ್ಲ ನಿಮ್ಮ ಕಂಪ್ನಿಲಿ ಅಂಥವ್ರಿಗೆಲ್ಲ. ಸರ್ ರಿಕ್ವೆಸ್ಟ್ ತಗೊಳ್ತೀವಿ, ಆ್ಯಕ್ಷನ್ ತಗೊಳ್ತೀವಿ ಸರ್, ಟೀಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಓಕೆನಾ? ಅಲ್ಲ ಮೇಡಮ್, ಅವರು ಗಾಡಿ ಕಳಿಸ್ಬಿಟ್ಟು ಕ್ಯಾನ್ಸಲ್ ಮಾಡ್ತಾರಲ್ಲ ಅಂಥವ್ರಿಗೆ ಗಾಡಿ ಕೊಡ್ದೇನೆ ಕಾಯ್ಸೋಕ್ಕಾಗಲ್ಲ ನಿಮ್ಮ ಕೈಲಿ. ಅವ್ನ ಕಂಪ್ನಿಲಿ ಹಂಗೆ ಮಾಡೋಕ್ಕಾಗಲ್ವಾ? ಸರ್ ಅದು ಏನಾದ್ರು ಫ್ಯೂಚರ್ ಡೇಸಲ್ಲಿ ಆ ಥರ ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀವಿ ಸರ್. ಓಕೆ ಮೇಡಮ್, ಓಕೆ ಓಕೆ ಮೇಡಮ್, ಓಕೆ ಮೇಡಮ್. ಓಕೆ ಸರ್. ಕಾಲ್ ಡಿಸ್ಕನೆಕ್ಟ್ ಆದಂಗೆ ಫೀಡ್ಬ್ಯಾಕ್ ಪ್ಯಾನ ಬರುತ್ತೆ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಅಂತ ಕೊಡಿ, ನಾನು ನೋಟ್ ತಗೊಳ್ಳಿ ಸರ್. ಆಫ್ಟರ್ ಕಾಲ್ ಮಾಡಿದ್ದಕ್ಕೆ ಧನ್ಯವಾದ. ಸೇಫ್ ರೈಡ್. ಥ್ಯಾಂಕ್ ಯು. ಓಕೆ ಮೇಡಮ್, ಓಕೆ ಮೇಡಮ್. ಓಕೆ.